ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ನಾನು ಧನುರ್ಮಾಸದ ಪೂಜೆ ಮಾಡ್ತಾ ಇದ್ದೀನಿ. ನಾಳೆ ಕೊನೆ ದಿನದ ಪೂಜೆ, ಆದ್ದರಿಂದ ರಾತ್ರಿನೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಪಾತ್ರೆಗಳೆಲ್ಲನೂ ವಾಶ್ ಮಾಡೋಣ ಅಂತ ಎತ್ಕೋತಾ ಇದ್ದೀನಿ. ಎರಡೇ ವಸ್ತುಗಳನ್ನು ಬಳಸ್ಕೊಂಡು ನಾನು ಹೇಗೆ ದೇವ್ರ ಮನೆ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನನ್ನ ಫೋನ್ನಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ನಮ್ಮ ಮನೆಯವ್ರ ಫೋನಲ್ಲಿ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದೆ. ಪ್ರತಿಯೊಂದು ಕ್ಲಿಪ್ಪಿಂಗು ತುಂಬ ಇದೇ ಥರ ಬರಬೇಕು ಅಂತ ಮಾಡಿಟ್ಟಿದ್ದೆ. ಬಟ್ ಅವರು ಶೇರ್ ಮಾಡಬೇಕಾದ್ರೆ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಜೊತೆಗೆ ಅವ್ರ ಫೋನಲ್ಲೂ ಅವ್ರು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಇದನ್ನು ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿದ್ಮೇಲೂ ಸಹ ಚೊಂಬು ಮತ್ತೆ ಹಾಳಾಗಿತ್ತು. ಅದರಿಂದ ಮತ್ತೆ ಅದನ್ನು ವಾಶ್ ಮಾಡಿ ತೋರಿಸೋಣ, ಏನೇನು ಯೂಸ್ ಮಾಡಿದೆ ಅಂತ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನಾವೆಷ್ಟೇ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು ಅಂತ ಉಪಯೋಗಿಸಿದ್ರು ಎಣ್ಣೆ ಜಿಡ್ಡು ಹಾಗೇ ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಲಿಕ್ವಿಡ್ ಅಥವಾ ಸೋಪಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ, ಎಣ್ಣೆ ಜಿಡ್ಡು ಹೋಗಲಿ ಅಂತ. ಈಗ ನೋಡ್ತಾ ಇದ್ದೀರಾ ನೀವೆಲ್ಲ ಇಲ್ಲಿ ಕಲೆಗಳು ಹೇಗಿದೆ. ಇದೆಲ್ಲ ನೀರಿನ ಕಲೆಗಳೇ. ನೀರು ಬಿದ್ದು ತಕ್ಷಣಕ್ಕೆ ನಾವು ಒರೆಸಿಲ್ಲ ಅಂದರೆ ಈ ಥರ ಕಲೆಗಳಾಗ್ಬಿಡುತ್ತೆ. ಕಾಣಿಸ್ತಿದೆ ಅಲ್ವಾ? ಇದನ್ನು ನಾನು ಹೇಗೀಗ ತೆಗಿತೀನಿ ಅಂತ ನೋಡೋಣ, ಬನ್ನಿ. ನಾನು ಅದಕ್ಕೋಸ್ಕರ ಬಳಸ್ತಾ ಇರೋಂಥ ವಸ್ತು ಫಸ್ಟ್ ಬಂದು ರಂಗೋಲಿ ಪುಡಿ, ಇನ್ನೊಂದು ಬಂದು ಹುಣಸೆ ಹಣ್ಣು. ಇವೆರಡೇ ಸಾಕು. ಊರ ಕಡೆ ಇದ್ದಿದ್ರೆ ರಂಗೋಲಿ ಪುಡಿ ಯೂಸ್ ಮಾಡ್ತಿರ್ಲಿಲ್ಲ. ಕೆಮ್ಮಣ್ಣು ಬರುತ್ತಲ್ಲ, ಇಟ್ಟಿಗೆ ಮಣ್ಣು, ಅದನ್ನು ಯೂಸ್ ಮಾಡ್ತಿದ್ವಿ. ಇಲ್ಲೆಲ್ಲ ಸಿಕ್ಕಲ್ಲ ಅಲ್ವ ಸಿಟಿಲಿ, ಆದ್ದರಿಂದ ನಾನು ರಂಗೋಲಿ ಪುಡಿನ ಯೂಸ್ ಮಾಡ್ತಿದ್ದೀನಿ. ರಂಗೋಲಿ ಪುಡಿ ಮತ್ತು ಹುಣಸೆ ಹಣ್ಣು ಎರಡೇ ಸಾಕಾಗುತ್ತೆ. ಕಲೆಗಳು ಜಾಸ್ತಿ ಇದ್ದಷ್ಟು ಶ್ರಮನೂ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ನಿಧಾನಕ್ಕೆ ಟೈಮ್ ತಗೊಂಡು ನೀಟಾಗಿ ಉಜ್ಕೊಂಡು ಬನ್ನಿ, ಎಲ್ಲ ಕಲೆಗಳು ಹೋಗುತ್ತೆ. ಈಗ ನಾನೊಂದು 5 ನಿಮಿಷನಾದರೂ ಉಜ್ಜಿದ್ದೀನಿ. ಈಗ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ, ಕಲೆಗಳು ಹೋಗಿದೆಯಾ ಹಾಗೇನೇ ಇದೆಯಾ ಅಂತ. ನೋಡಿ, ಕಂಪ್ಲೀಟಾಗಿ ಹೋಗಿದೆ. ಒಂದು ಚೂರು ಕೂಡ ಕಲೆ ಕಾಣಿಸ್ತಾನೆ ಇಲ್ಲ. ತೊಳೆದಿದ ತಕ್ಷಣವೇ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು. ನೀರಿನ ಒಂದು ಸಣ್ಣ ಹನಿ ಕೂಡ ಇರಬಾರ್ದು. ನೀರಿನ ಹನಿಗಳೇ ಕಲೆಯಾಗಿ ಆ ಥರ ಕಾಣೋದು. ಅದರಿಂದ ನೀಟಾಗಿ ಒರೆಸ್ಕೊಳ್ಳಿ. ನಿನ್ನೆ ಇದೇ ರೀತಿ ಎಲ್ಲ ದೇವರ ಪಾತ್ರೆಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಕ್ಲಿಪ್ಪಿಂಗ್ ಮಿಸ್ ಆಯಿತು. ದೇವ್ರ ಮನೆಯೂ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಬಂದಿದ್ದೀನಿ. ದೇವ್ರ ಮನೆಯಲ್ಲಿ ದೇವ್ರಿಗೆ ಬೇಕಾದಂಥ ವಸ್ತುಗಳೆಲ್ಲ, ಅಂದರೆ ಪೂಜೆಗೆ ಬಳಸಬೇಕಾದಂಥ ವಸ್ತುಗಳೆಲ್ಲ ಆದಷ್ಟು ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತೀನಿ ನಾನು. ದೇವ್ರ ಮನೆ ಕ್ಲೀನ್ ಮಾಡೋಂಥ ಬಟ್ಟೆಗಳು, ಎಕ್ಸ್ಟ್ರಾ ಅರಿಶಿನ ಕುಂಕುಮ, ಬತ್ತಿಗಳು, ಕರ್ಪೂರ, ಎವ್ರಿಡೇ ಬಳಸೋಕೆ ಒಂದು ಕಡೆ ಇಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಇರೋದೆಲ್ಲ ಅದ್ರ ಜೊತೆನೇ ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತೀನಿ. ಎಲ್ಲ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಿದ್ರೇ ನಮ್ಮ ಕೆಲಸಗಳು ಸುಲಭವಾಗುತ್ತೆ. ಇದು ಒಂದು ಮಣೆ, ಒಂದು ಸ್ಟೆಪ್ ಹೈಟ್ಗೋಸ್ಕರ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬ್ಲೌಸ್ ಪೀಸಿಂದ ನೀಟಾಗಿ ಕವರ್ ಮಾಡಿ ಪಿನ್ ಮಾಡಿದ್ದೀನಿ. ಇದರಿಂದ ನನಗೆ ಒಂದು ಸ್ಟೆಪ್ ಹೈಟ್ ಕಾಣಿಸುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ಒಂದು ಡ್ರೈ ಬಟ್ಟೆಯಲ್ಲಿ ದೇವ್ರಿಗೆ ಹಚ್ಚಿದ ಕುಂಕುಮ ಎಲ್ಲ ತೆಗಿತಾ ಇದ್ದೀನಿ ನೀಟಾಗಿ. ಆಮೇಲೆ ಒಂದು ಒದ್ದೆ ಬಟ್ಟೆ ತಗೊಂಡು
ನೀಟಾಗಿ ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಆಮೇಲೆ ಸುತ್ತ ಗೋಡೆಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ನಾವು ಪೂಜೆ ಮಾಡಬೇಕಾದ್ರೆಲ್ಲ ದೀಪದ ಹೊಗೆ ಆಗಿರ್ಬೋದು, ಗಂಧದ ಕಡ್ಡಿ ಹೊಗೆ, ಮಂಗಳಾರತಿ ಮಾಡ್ಬೇಕಾದ್ರೆ ಕರ್ಪೂರದ ಹೊಗೆ ಮತ್ತು ಧೂಪ ಹಾಕಿರ್ತೀವಲ್ವ, ಅದೆಲ್ಲ ಹೊಗೆ ಸೇರಿ ಕಪ್ಪಗೆ ಗೋಡೆ ಎಲ್ಲ ಆಗಿರುತ್ತೆ. ಆದ್ದರಿಂದ ನಾನು ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆಯೇ ನಾಳೆ ಪೂಜೆಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಬೆಳಿಗ್ಗೆನೇ ಎದ್ದು ಒರೆಸಿ ಗುಡಿಸಿ ಎಲ್ಲ ಮಾಡಿಬಿಟ್ಟೇ ಪೂಜೆ ಮಾಡೇ ಹೋಗ್ತಿದ್ದು. ಬಟ್ ನಾಳೆ ಪ್ರಸಾದ ಮಾಡಿ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಬೇಕಾದ್ರಿಂದ ರಾತ್ರಿನೇ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ 3 ಗಂಟೆಗೆಲ್ಲೇ ಅಲಾರಾಮ್ ಕೊಟ್ಟಿದ್ದೆ, ಆದರೆ ಇದೆಲ್ಲಷ್ಟರಲ್ಲಿ 3:30 ಆಗಿತ್ತು. ಎದ್ದು ರೆಡಿಯಾಗಿದ್ದೀನಿ. ಇವಾಗ ದೇವ್ರ ಮನೆ ರೆಡಿ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ರಾತ್ರಿನೇ ಎಲ್ಲ ಒಂದು ಕಡೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಬೆಳಿಗ್ಗೆಗೆ ಸುಲಭ ಆಗಲಿ ಅಂತ. ಇವಾಗ ದೀಪಕ್ಕೆಲ್ಲ ಬತ್ತಿ ಹಾಕಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಧನುರ್ಮಾಸದ ಪೂಜೆ ಬಗ್ಗೆನೂ ಮಾತಾಡೋಣ. ನಾನೇನು ದೊಡ್ಡ ಮೇಧಾವಿ ಅಲ್ಲ, ನಾನು ತಿಳ್ಕೊಂಡಿರೋಷ್ಟು, ನಾನು ಪಾಲಿಸ್ತಾ ಇರೋಂಥದ್ದಷ್ಟನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಪೂಜೆ, ವ್ರತ, ಮುಖ್ಯವಾಗಿ ವ್ರತ ಮಾಡ್ತಿದ್ದೀರಾ ಅಂದರೆ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಮೊದಲನೇ ದಿನ ಪೂಜೆ ಶುರು ಮಾಡ್ತೀರಾ ಅಲ್ವಾ, ಆವಾಗ ದೀಪ ಬೆಳಗೋದಕ್ಕಿಂತ ಮುಂಚೆನೇ ನೀವು ಸಂಕಲ್ಪ ಮಾಡ್ಕೋಬೇಕು. ಏನಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದ್ದೀರಾ, ಆದಷ್ಟು ಒಂದು ವಿಷಯನ ಕಾನ್ಸಂಟ್ರೇಟ್ ಮಾಡಿ ಒಂದು ವಿಷಯಕ್ಕೋಸ್ಕರ ಹೇಳ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ಇದೆಲ್ಲ ಇವತ್ತು ನಾವೇನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದ್ದೀವಲ್ವ, ಇದು ಓಲ್ಡೆಸ್ಟ್ ಮ್ಯಾನಿಫೆಸ್ಟೇಷನ್. ನಮ್ಮ ಪೂರ್ವಜರು ನಮಗೆ ಹೇಳ್ಕೊಟ್ಟಿರೋವಂಥದ್ದು. ಪ್ರತಿಯೊಂದು ಆಚಾರ ವಿಚಾರದಲ್ಲಿ, ವ್ರತಗಳಲ್ಲಿ, ನಾವು ಮಾಡೋಂಥ ಪ್ರತಿಯೊಂದು ಕೆಲಸದಲ್ಲೂ ಏನಾದರೂ ಒಂದು ಒಳ್ಳೆಯದು ಅಥವಾ ಮುಖ್ಯವಾದದ್ದು ಏನಾದರೂ ಇದ್ದೇ ಇರುತ್ತೆ. ಅದೇ ರೀತಿಯೇ ನಮ್ಮ ಹಿಂದಿನ ಕಾಲದಿಂದನೂ ಮಾಡಿಟ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಅದನ್ನು ಸೈಂಟಿಫಿಕ್ ರೀಸನ್ ಏನು, ಅದೇನು, ಇದೇನು, ಇದಕ್ಕೆ ಯಾಕೆ ಮಾಡ್ತಿದ್ರು ಅಂತ ಹೇಳ್ತೀವಿ. ಬಟ್ ತುಂಬ 90% ವಿಷಯಗಳು ಒಳ್ಳೆಯದಕ್ಕಾಗೇ ಮಾಡಿದ್ದಾರೆ. ಅದು ಇವಾಗಿನ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ನಂದು ಇದು 3ನೇ ವರ್ಷದ ಪೂಜೆ. ಪ್ರತಿಯೊಂದು ವರ್ಷಕ್ಕೂ ಒಂದು ಚೇಂಜಸ್ ಮಾಡ್ತಾನೆ ಬಂದಿದ್ದೀನಿ. ಅಂದರೆ ನನಗೆ ತಿಳಿದಷ್ಟು, ನನಗೆ ಸರಿ ಅನ್ನಿಸ್ದಷ್ಟು ಬದಲಾಯಿಸ್ಕೋಬೇಕು ಅಂದಿದ್ದೆಲ್ಲನೂ ಬದಲಾಯಿಸ್ಕೊಂಡಿದ್ದೀನಿ. ನೀವು ಪೂಜೆ ಶುರು ಮಾಡಬೇಕು ಅಂದರೆ ಕಾರ್ತಿಕ ಮಾಸ ಮುಗಿದ ಮೇಲೆ ಒಂದು ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆ ಆಚೆ ಈಚೆನೇ ಧನುರ್ಮಾಸ ಆರಂಭ ಅಂತ ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನೀವು ಶುರು ಮಾಡ್ಬೋದು. ಅಲ್ಲಿಂದ ಇನ್ನು ಸಂಕ್ರಾಂತಿ ದಿನದವರೆಗೂ ಕೂಡ ಪೂಜೆ ಮಾಡ್ಬೋದು. ಈ ಪೂಜೆನ ಬೆಳಿಗ್ಗೆನೇ ಬೇಗ ಎದ್ದು ನಿಮ್ಮ ಮನೇಲಿ ಫಸ್ಟು ಪೂಜೆ ಮಾಡಿಕೊಂಡು ಅರಳಿಕಟ್ಟೆ ಮತ್ತು ನವಗ್ರಹಗಳು ಇರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಹೋಗಿ ನೀವು ಎಳ್ಳುಬತ್ತಿನಾದರೂ ಹಚ್ಬೋದು, ತುಪ್ಪದ ದೀಪನಾದರೂ ಹಚ್ಬೋದು. ಈ ರೀತಿ ನೀವು ಎಷ್ಟು ದಿನ ಅಂತ ಅನ್ಕೋತೀರೋ ಅಷ್ಟು ದಿನ, ಆದಷ್ಟು ಬೆಸ ಸಂಖ್ಯೆನೇ ಇರುತ್ತೆ. 5 ದಿನ, 9 ದಿನ, 21 ದಿನ, ಇಲ್ಲ ನಾವು ಸಂಕ್ರಾಂತಿ ಬರೋವರೆಗೂ ನಾವು ದಿನ ಮಾಡ್ತೀವಿ ಅನ್ನೋರು ಕೂಡ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಪ್ಪ ಅಂದರೆ 9 ದಿನ ಮಾಡ್ತೀನಿ. 9 ದಿನ ಕೂಡ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ, ದೇವ್ರ ಮನೆ ಸ್ವಚ್ಛ ಮಾಡಿ, ಮನೆಯಲ್ಲಿ ಫಸ್ಟು ಪೂಜೆ ಮಾಡಿ, ಹಿಂದಿನ ದಿನ ರಾತ್ರಿಯೇ ಎಳ್ಳುಬತ್ತಿ ಕಟ್ಟಿ ಅದನ್ನು ಎಣ್ಣೆಲಿ ಚೆನ್ನಾಗಿ ಅದ್ದಿಟ್ಟಿರ್ತೀನಿ. ನೆಕ್ಸ್ಟ್ ದಿನ ನಾವು ಅದನ್ನು ಹಚ್ಚಬೇಕಾದ್ರೆ ಸಂಪೂರ್ಣವಾಗಿ ಉರಿಯುತ್ತೆ. ಆದ್ದರಿಂದ ಪ್ರತಿನಿತ್ಯದ ಪೂಜೆಗೆ ನೀವು ಮನೇಲಿ ಹೇಗೆ ಪೂಜೆ ಮಾಡ್ತೀರಲ್ವ ಆ ರೀತಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅರಿಶಿನ,
ಕುಂಕುಮ, ಕರ್ಪೂರ, ಸಾಂಬ್ರಾಣಿ ಬತ್ತಿ ತೊಗೊಂಡೋಗ್ತೀನಿ ಅಂದರೆ ಸಾಂಬ್ರಾಣಿ ಬತ್ತಿ, ಗಂಧದ ಕಡ್ಡಿ, ಹೂವು, ಜೊತೆಗೆ ಎಳ್ಳುಬತ್ತಿ ಹಚ್ತೀನಿ ಅಂದರೆ ಎಳ್ಳುಬತ್ತಿ, ಇಲ್ಲ ತುಪ್ಪದ ಬತ್ತಿ ಹಚ್ತೀನಿ ಅಂದರೆ ತುಪ್ಪದ ಬತ್ತಿ. ಇವತ್ತು ನನ್ನ ವ್ರತದ ಕೊನೆಯ ದಿನದ ಪೂಜೆ ಆಗಿತ್ತು, ಅಂದರೆ 9ನೇ ದಿನದ ಪೂಜೆ ಆಗಿತ್ತು. ಇವತ್ತು ಪ್ರತಿನಿತ್ಯ ಮಾಡ್ತಿದ್ದ ಪೂಜೆ ಜೊತೆಗೆ ದೇವರಿಗೆ ಹಣ್ಣು ಕಾಯಿ ಪೂಜೆ ಕೂಡ ಮಾಡಿಸ್ಬೇಕಿತ್ತು. ಆದ್ದರಿಂದ ಪೂಜೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇವತ್ತು ಕೊನೆ ದಿನದ ಪೂಜೆ ಆಗಿದ್ದರಿಂದ 9 ಜನ ಮುತ್ತೈದೆಯರು ಕೂಡ ನಾನು ಅರಿಶಿನ ಕುಂಕುಮ ಕೊಡಬೇಕಿತ್ತು. ಅದ್ರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆ ಮತ್ತು ಏನಾದರೂ ಒಂದು ಪ್ರಸಾದ ಮಾಡಿ ಕೊಡಬೇಕು. ನೀವೇನಾದರೂ ಧನುರ್ಮಾಸದ ಪೂಜೆ ಮಾಡಬೇಕಂದ್ರೆ ಆದಷ್ಟು ಹರಳಿಕಟ್ಟೆ ಅಂದರೆ ಅರಳಿ ಮರ ಮತ್ತು ಬೇವಿನ ಮರ ಎರಡೂ ಇರೋಂಥ ಅರಳಿಕಟ್ಟೆನ ನೋಡ್ಕೊಳ್ಳಿ. ಜೊತೆಗೆ ನವಗ್ರಹ ಕಲ್ಲಿರಬೇಕು ಅಂತ ದೇವಸ್ಥಾನಗಳನ್ನು ನೋಡಿಕೊಂಡು ಆದಷ್ಟು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಲ್ಲಿಗೇ ಹೋಗಿದ್ದು ಬನ್ನಿ. ಕಳೆದ 2 ವರ್ಷ ನನಗೆ ಮಾಡೋಕ್ಕೆ ಆಗಲಿಲ್ಲ. ನಾನಿದ್ದ ಸುತ್ತಮುತ್ತ ನಾನು ತಿಳಿದ ಮಟ್ಟಿಗೆ ಆ ಥರ ಸ್ಥಳ ನಂಗೆ ಸಿಕ್ಕಲೇ ಇಲ್ಲ. ಆದರೆ ಈ ವರ್ಷ ನನಗೆ ಆ ಥರದ್ದು ಒಂದು ಸ್ಥಳ ಸಿಕ್ತು, ದೇವಸ್ಥಾನ ಸಿಕ್ತು. ಸಂಪೂರ್ಣವಾಗಿ 9 ದಿನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನೀವು ಈ ಪೂಜೆ ಮಾಡಬೇಕು ಅಂದರೆ ಇನ್ನೂ ಸಮಯ ಇದೆ, ಇನ್ನೂ 15 ದಿನ ಸಮಯ ಇದೆ. 9 ದಿನ ಶುರು ಮಾಡಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಪೂಜೆನೇ ಮಾಡಿ ಒಳ್ಳೆಯದಾಗಬೇಕಾ ಅನ್ನೋದೇನಿಲ್ಲ. ಬೆಳಿಗ್ಗೆ ಹೇಳೋಕ್ಕಾಗಲ್ಲ ನಮಗೆ ಅಂತ ಅಂತಿರೋರು ಕೂಡ 9 ದಿನ ಪೂಜೆಗೋಸ್ಕರ ಎದ್ದೇಳ್ತೀರಲ್ವ, ಅದ್ರ ನೆಕ್ಸ್ಟ್ ಡೇಯಿಂದ ನೀವು ರೆಡಿ ಆಗಿಬಿಡ್ತೀರ. ಸಮಯ ಅದಕ್ಕಾಗೇ ಕಾದು ನಿಮ್ಮನ್ನ ಎದ್ದೇಳಿಸುತ್ತೆ. ಉಳಿದಿದ್ದ ದಿನ ಮುಂದಿನ ದಿನ ತುಂಬ ಚೆನ್ನಾಗಿ ಹೋಗುತ್ತೆ. ಎಲ್ಲ ಕೆಲಸಗಳು ಆನ್ ಟೈಮ್ಗೆ ಆಗೋಕ್ಕೆ ಶುರುವಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಪೂಜೆ ಮಾಡೋರಿದ್ರೆ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ. ಈ ಪೂಜೆಗೆ ಸೈಂಟಿಫಿಕ್ ರೀಸನ್ಗಳು ಕೂಡ ಇದೆ. ಬೆಳಗಿನ ಹೊತ್ತು ಅಂದರೆ 3 ಗಂಟೆಯಿಂದ 5 ಗಂಟೆ ಟೈಮಲ್ಲಿ ಮರಗಿಡಗಳು ಹೆಚ್ಚಿನ ಆಕ್ಸಿಜನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಅದರಲ್ಲೂ ಅರಳಿ ಮರ ಹೆಚ್ಚಿನ ಆಕ್ಸಿಜನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಈ ಸಮಯದಲ್ಲಿ ಅರಳಿ ಮರ ಸುತ್ತ ನಾವು ಸುತ್ತಾ ಇದ್ದರೆ, ಅರಳಿ ಮರದ ಪಕ್ಕನೇ ಇದ್ದಾಗ ಹೆಚ್ಚಿನ ಆಕ್ಸಿಜನ್ನು ನಮ್ಮ ದೇಹದೊಳಗೆ ಹೋಗುತ್ತೆ. ಅದಕ್ಕಾಗಿಯೇ ಆದಷ್ಟು ಎಲ್ಲರೂ ಮಾರ್ನಿಂಗ್ ವಾಕಿಂಗ್ನ ಪ್ರಿಫರ್ ಮಾಡ್ತಾರೆ. ಈ ಪೂಜೆನ ನೀವು ಒಂದು ಚಾಲೆಂಜ್ ರೀತಿ ಬೇಕಾದರೂ ತಗೊಳ್ಬೋದು. 9 ದಿನದ ಒಂದು ಸವಾಲು ನಿಮಗೇನೆ. ಪ್ರತಿನಿತ್ಯ 4 ಗಂಟೆಗೆ ಏಳೋದಾಗಿರ್ಬೋದು, ಪ್ರತಿನಿತ್ಯ ಮನೆ ಶುಚಿ ಮಾಡೋದಾಗಿರ್ಬೋದು, ದೇವ್ರ ದೀಪ ಹಚ್ಚೋದ್ರಿಂದ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನೋ ಥರ ಆಗ್ತಿರುತ್ತೆ. ಬೆಳಿಗ್ಗೆ ಬೇಗ ಎದ್ದರಿಂದ ಬೆಳಿಗ್ಗೆ ಕೆಲಸಗಳು, ತಿಂಡಿ, ಅಡುಗೆ ಇದೆಲ್ಲ ಬೇಗ ಆಗುತ್ತೆ. ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿರೋದ್ರಿಂದ ಮನಸ್ಸಿಗೂ ಕೂಡ ತುಂಬ ಶಾಂತಿ ಅಂತ ಅನ್ನಿಸ್ತಿರುತ್ತೆ. ದೇವ್ರ ಮನೆಯೆಲ್ಲ ರೆಡಿ ಆಯಿತು. ಇವಾಗ ಹೊಸ್ಲನ್ನ ತೊಳೆದು ಹೊಸ್ಲೂ ಪೂಜೆಗೆ ರೆಡಿ ಮಾಡೋಣ. ಹೊಸ್ಲನ್ನೆಲ್ಲ ನೀರಲ್ಲಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿದ್ದಾಗಿದೆ. ಇವಾಗ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಜಾರ್ಗೆ ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಅದಕ್ಕೆ ಸಿಹಿ ಬೇಕಾದಷ್ಟು ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಏಲಕ್ಕಿ ಕಾಯಿ ಹಾಕಿದ್ದೀನಿ. ಏಲಕ್ಕಿ ಕಾಯಿ ಸಿಪ್ಪೆ ತೆಗೆದು ಒಳಗಡೆ ಇರೋ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಚೆನ್ನಾಗಿ ಪೌಡರ್ ಆಗಲಿ, ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ. ಆಮೇಲೆ ನಾನು ಕೊಬ್ಬರಿ ತುರ್ಕೋತಾ ಇದ್ದೀನಿ.
ಇವಾಗ ಎಲ್ಲವನ್ನು ಒಂದು ಬೌಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಪುಡಿ ಮಾಡ್ಕೊಂಡಲ್ಲ ಅದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ. ನಾನು ಕಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ. ನೀವು ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವ್ದು ಬೇಕಾದರೂ ಬಳಸ್ಬೋದು. ಸಕ್ಕರೆನ ಪುಡಿ ಮಾಡೋಕ್ಕೂ ಹಾಕಿದ್ದೆ, ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದರಲ್ಲಿ ಸ್ವಲ್ಪ ಬಟ್ಲಿಗೆ ಹಾಕೋತಾ ಇದ್ದೀನಿ, ದೇವ್ರ ಮನೇಲಿಟ್ಟು ಪೂಜೆ ಮಾಡೋದಕ್ಕೆ. ಆಮೇಲೆ ಎಲ್ಲನೂ ಪ್ಯಾಕೆಟ್ಗಳಿಗೆ ಫಿಲ್ ಮಾಡ್ಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕಾದಂಥ ಪ್ಯಾಕೆಟ್ಗಳನ್ನೆಲ್ಲ ನೀಟಾಗಿ ಒಂದು ಕವರ್ಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಎಲ್ಲವೂ ರೆಡಿ ಆಯಿತು. ದೇವ್ರ ಪೂಜೆಗೂ ರೆಡಿ ಆಯಿತು, ಪ್ರಸಾದನೂ ರೆಡಿ ಮಾಡಿದ್ದೀನಿ, ಜೊತೆಗೆ ನಾನು ರೆಡಿಯಾಗಿ ಬಂದಿದ್ದೀನಿ. ಇವಾಗ ದೀಪ ಹಚ್ಚಿ ಪೂಜೆ ಮಾಡೋಣ. ಪೂಜೆ ಎಲ್ಲ ಆಯಿತು. ಈಗ ಕೊನೆ ದಿನದ ಪೂಜೆ. ನಾನೇನು ಸಂಕಲ್ಪ ಮಾಡ್ಕೊಂಡಿದ್ದೋ ಅದನ್ನು ಮತ್ತೊಂದು ಸಲ ನೆನೆಸ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ನಾನು ಅರಳಿ ಮರ ಮತ್ತು ಬೇವಿನ ಮರ ಎರಡಕ್ಕೂ ಪೂಜೆ ಮಾಡ್ತಾ ಇದ್ದೀನಿ. ಅರಳಿ ಮರದ ಪೂಜೆ ಆದಮೇಲೆ ಇವಾಗ ನವಗ್ರಹ ಕಲ್ಲುಗಳ ಮುಂದೆ ಬಂದಿದ್ದೀನಿ. ಇಲ್ಲಿ ನಾನು ರೆಡಿ ಮಾಡ್ಕೊಂಡು ಬಂದಿದ್ದಂತಹ ಎಳ್ಳುಬತ್ತಿಗಳನ್ನು ಹಚ್ಚುತ್ತಾ ಇದ್ದೀನಿ. ಪ್ರತಿಯೊಂದು ಎಳ್ಳುಬತ್ತಿ ಹಚ್ಚಬೇಕಾದ್ರೂ ನಾನು ನವಗ್ರಹ ಶ್ಲೋಕನ ಹೇಳ್ತಾ ಇದ್ದೆ. ಅದು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ನಮಃ. ಮತ್ತೆ ಅದೇ ಶ್ಲೋಕನ ಹೇಳ್ತಾ 9 ಸಲ ನವಗ್ರಹ ಕಲ್ಲುಗಳನ್ನು ಸುತ್ತುತ್ತಿದ್ದೆ. ಇದೇ ರೀತಿ 9 ದಿನ ಕೂಡ ಮಾಡಿದ್ದೀನಿ. ಆಚೆ ಎಲ್ಲ ಪೂಜೆ ಮುಗಿದ ಮೇಲೆ ಈಗ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ದೇವ್ರ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆಯೇ ಮುತ್ತೈದರಿಗೆ ಕುಂಕುಮ ಕೊಡೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇತ್ತು, ಆದರೆ ಎಲ್ಲ ಮಿಸ್ ಆಗೋಯ್ತು. ಈ ಪೂಜೆನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದಿಷ್ಟು ನನಗೆ ತಿಳಿದಿರೋಷ್ಟು ಮತ್ತು ನಾನು ಪಾಲಿಸ್ತಿರೋಷ್ಟು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.